ಎಲ್ಲ ನನ್ನ ಆತ್ಮೀಯ ವೀಕ್ಷಕರಿಗೆ ಮತ್ತೊಮ್ಮೆ ಚಿರು ಅಕಾಡೆಮಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸ್ನೇಹಿತರೆ, ನಿಮ್ಮೆಲ್ಲರ ಒಂದು ಸಹಕಾರದಿಂದ ಸಪೋರ್ಟ್ನಿಂದ ನನ್ನ ಒಂದು ಚಾನಲ್ಲು ಮೋರ್ ದೆನ್ 5000 ಸಬ್ಸ್ಕ್ರೈಬರ್ಸ್ನ ರೀಚ್ ಆಗಿದೆ. ಸ್ನೇಹಿತರೆ, ಇದೆಲ್ಲದಕ್ಕೂ ಕೂಡ ನಿಮ್ಮಿಂದ ಮಾತ್ರ ಸಾಧ್ಯ. ನಿಮ್ಮ ಒಂದು ಸಹಕಾರ, ನಿಮ್ಮ ಒಂದು ಎಫರ್ಟಿಂದ ನನ್ನ ಒಂದು ಚಾನಲ್ ಇಷ್ಟೊಂದು ಅದ್ಭುತವಾಗಿ ಮೂಡಿ ಬರ್ತಾ ಇದೆ. ಹೀಗೆ ನಿಮ್ಮ ಒಂದು ಸಹಕಾರ ಸಪೋರ್ಟ್ ನೀಡ್ತಾ ಇದೆ. ಇನ್ನೂ ಒಂದು ಒಳ್ಳೆಯ ವಿಡಿಯೋಗಳನ್ನು ನಿಮಗೆ ನೀಡ್ತಾ ಹೋಗ್ತೀನಿ ಫ್ಯೂಚರ್ನಲ್ಲಿ ಅಂತ ಹೇಳ್ತಾ, ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ನೇಮಕಾತಿ ಪರೀಕ್ಷೆ PSI ಸಿವಿಲ್ ದಿನಾಂಕ 8/3/2020 ಭಾನುವಾರದಂದು ನಡೆದಂತಹ ಒಂದು ಬಿ ಶ್ರೇಣಿಯ ಪ್ರಶ್ನೆ ಪತ್ರಿಕೆಯನ್ನು 100 ಪ್ರಶ್ನೆಗಳು, ಪೇಪರ್ 2 ಇದು 1.5 ಗಂಟೆ ಇರುತ್ತೆ, 90 ನಿಮಿಷ, 100 ಅಂಕಗಳಿಗೆ 100 ಪ್ರಶ್ನೆಗಳು. ಪೇಪರ್ 2 ಪ್ರಶ್ನೆ ಪತ್ರಿಕೆ ನಾನು ನಿಮ್ಮ ಮುಂದೆ ತಂದಿದ್ದೀನಿ ಸ್ನೇಹಿತರೆ. ಈ ಒಂದು ಪ್ರಶ್ನೆ ಪತ್ರಿಕೆಗೆ ನಿಮಗೆ ಉತ್ತರಗಳನ್ನು ನಾನು ನೀಡ್ತಾ ಹೋಗ್ತೀನಿ. ಟೋಟಲ್ 100 ಕ್ವಶನ್ಸ್ ಇದೆ, 100 ಪ್ರಶ್ನೆಗಳಿಗೆ 100 ಉತ್ತರಗಳು. ಈಗಾಗಲೇ ನಾನು ಹೇಳಿದ್ದೀನಿ 35 ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ 2ನ ನಾನು ಅಪ್ಲೋಡ್ ಮಾಡ್ತೀನಿ. ಹಾಗೆ ನಿಮಗೆ ಟ್ರಾನ್ಸ್ಲೇಷನ್, ಎಸ್ಸೆ, ಇಂಪಾರ್ಟೆಂಟ್ ಟಾಪಿಕ್ಸ್ ಎಲ್ಲದೂ ಕೂಡ ಹೇಳ್ತೀನಿ ಅಂತ ಹೇಳಿದ್ದೆ. ಅದೆಲ್ಲದೂ ಕೂಡ ನಾನು ನಿಮಗೆ ನೀಡ್ತಾ ಬರ್ತಾ ಇದ್ದೀನಿ. ಇದು ನನ್ನ ಒಂದು PSI ಕ್ವಶನ್ ಪೇಪರಲ್ಲಿ 4ನೇ ಪ್ರಶ್ನೆ ಪತ್ರಿಕೆ ಆಗಿರುತ್ತೆ. ದಯಮಾಡಿ ಈ ಒಂದು ಪ್ರಶ್ನೆ ಪತ್ರಿಕೆಯನ್ನು ಕಂಪ್ಲೀಟಾಗಿ ನೋಡಿ, ವಾಚ್ ಮಾಡಿ, ಹಾಗೆ ಯಾವುದೇ ರೀತಿ ಸ್ಕಿಪ್ ಮಾಡದೆ ಪ್ರೀವಿಯಸ್ ವೀಡಿಯೋಗಳನ್ನು ಕೂಡ ನೋಡಿ ಅಂತ ಹೇಳ್ತಾ, ಹಾಗೆ ನಾನು ಜನರಲ್ ನಾಲೆಡ್ಜ್ಗೆ ಸಂಬಂಧಿಸಿದಂತೆ ಇಂಡಿಯನ್ ಕಾನ್ಸ್ಟಿಟ್ಯೂಷನ್, ಜಿಯೋಗ್ರಫಿ, ಕ್ರಿಕೆಟ್, ಸ್ಪೋರ್ಟ್ಸ್ ಬಗ್ಗೆ ಇರ್ಬೋದು ಅಥವಾ ಪಾಲಿಟಿಕ್ಸ್ ಬಗ್ಗೆ ಇರ್ಬೋದು, ಈ ಥರ ಪ್ರಶ್ನೆಗಳನ್ನು, GK ಸಂಬಂಧಿಸಿದಂಥ ಪ್ರಶ್ನೆಗಳನ್ನು, ಪೊಲೀಸ್ ಕಾನ್ಸ್ಟೇಬಲ್ ಇರ್ಬೋದು ಮತ್ತು PSI ಪರೀಕ್ಷೆಗಳಿಗೆ ಉಪಯುಕ್ತವಾಗುವಂತಹ ವಿಡಿಯೋಗಳನ್ನು ನನ್ನ ಚಾನಲಲ್ಲಿ ಮೋರ್ ದೆನ್ 60 ವಿಡಿಯೋಗಳು ನಿಮಗೆ ಅವೈಲೇಬಲ್ ಇದೆ. ಮೋರ್ ದೆನ್ 3000 ಕ್ವಶನ್ಸ್, ಇಂಪಾರ್ಟೆಂಟ್ ಕ್ವಶನ್ಸ್ ಕೂಡ ಅಂತ ಹೇಳ್ಬೋದು. ಪ್ರೀವಿಯಸ್ ಇಯರಲ್ಲಿ ಕೇಳಿರುವಂಥ, ಅತಿ ಹೆಚ್ಚು ಬಾರಿ ಕೇಳಿರುವಂಥ ಪ್ರಶ್ನೆಗಳನ್ನು ಆಯ್ದು ಬಿಟ್ಟು ನಿಮ್ಮ ಮುಂದೆ ವಿಡಿಯೋಗಳ ಮೂಲಕ ನನ್ನ ಒಂದು ಚಾನಲಲ್ಲಿ ನೀಡ್ತಾ ಇದ್ದೀನಿ ಸ್ನೇಹಿತರೆ. ದಯಮಾಡಿ ಆ ಎಲ್ಲ ವಿಡಿಯೋಗಳನ್ನು ಕೂಡ ವಾಚ್ ಮಾಡಿ ಅಂತ ಹೇಳ್ತಾ, ಇವತ್ತಿನ ಈ ಒಂದು ವಿಡಿಯೋನ ಶುರು ಮಾಡೋಣ ಬನ್ನಿ. 100 ಪ್ರಶ್ನೆಗಳು, ಸರಿಯಾದ ಉತ್ತರವನ್ನು ನಾನು ಅಲ್ಲಿ ಹೈಲೈಟ್ ಮಾಡಿದ್ದೀನಿ ಹಳದಿ ಬಣ್ಣದಿಂದ. ನೋಡ್ತಾ ಹೋಗೋಣ ಬನ್ನಿ, 1 by 1. ಇಂಟರ್ನ್ಯಾಷನಲ್ ಲೇಬರ್ ಆರ್ಗನೈಜೇಷನ್, ಇದರ ಮುಖ್ಯ ಕಚೇರಿ ಡ್ಯಾಶ್ನಲ್ಲಿದೆ. ಇಂಟರ್ನ್ಯಾಷನಲ್ ಲೇಬರ್ ಆರ್ಗನೈಜೇಷನ್, ILO ಅಂತ ಕರೀತಾರೆ. ಇದರ ಮುಖ್ಯ ಕಚೇರಿ ಇರುವುದು ಜಿನೇವಾದಲ್ಲಿ. ಟರ್ಕಿಯ ಅಂಕಾರ ನಗರ ಡ್ಯಾಶ್ ನದಿಯ ದಡದಲ್ಲಿದೆ. ಇದಕ್ಕೆ ಪ್ರಶ್ನೆಗೆ ಆಯ್ಕೆಗಳಲ್ಲಿ ಸ್ವಲ್ಪ ಗೊಂದಲ ಇದ್ದಿದ್ದರಿಂದ ಅದಕ್ಕೆ ಗ್ರೇಸನ್ನು ಕೂಡ ನೀಡಿರ್ತಾರೆ ಸ್ನೇಹಿತರೆ. ಸಿಂಡಿಕೇಟ್ ಬ್ಯಾಂಕ್ ಡ್ಯಾಶ್ನಲ್ಲಿ ರಾಷ್ಟ್ರೀಕರಣವಾಯಿತು. 1969ರಲ್ಲಿ ರಾಷ್ಟ್ರೀಕರಣಗೊಂಡಿತು, ನ್ಯಾಷನಲೈಸ್ ಆಗಿತ್ತು. ಧ್ಯಾನ್ ಚಂದ್ ಯಾವ ಕ್ರೀಡೆಗೆ ಜೊತೆಗೆ ಸಂಬಂಧಿಸಿದ್ದಾರೆ? ಇವರು ಹಾಕಿ ಆಟಗಾರರಾಗಿರುವುದರಿಂದ ಇವರು ಹಾಕಿ ಆಟಕ್ಕೆ ಸಂಬಂಧಿಸಿದ್ದಾರೆ. ಯಾರು? ಧ್ಯಾನ್ ಚಂದ್ ರವರು. ಅಂತಾರಾಷ್ಟ್ರೀಯ ಮಹಿಳಾ ದಿನವನ್ನು ಯಾವಾಗ ಆಚರಿಸಲಾಗುತ್ತದೆ ಅಂತ ಕೇಳಿದರೆ, ಮಾರ್ಚ್ 8ರಂದು ಪ್ರತಿ ವರ್ಷ ನಾವು ಅಂತಾರಾಷ್ಟ್ರೀಯ ಇಂಟರ್ನ್ಯಾಷನಲ್ ವುಮೆನ್ಸ್ ಡೇ ಅಂತ ಸೆಲೆಬ್ರೇಟ್ ಮಾಡ್ತೀವಿ. ಭೂಮಿಗೆ ಹತ್ತಿರವಾದ ವಾತಾವರಣದ ಪದರ ಯಾವುದು? ಭೂಮಿಗೆ ಹತ್ತಿರವಾದ ವಾತಾವರಣದ ಪದರ ಯಾವುದು ಅಂತ ಕೇಳಿದರೆ ಟೋಪೋಸ್ಪಿಯರ್. ಬನ್ಸಾಗರ್ ಡ್ಯಾಮ್ ಅಣೆಕಟ್ಟು ಯಾವ ನದಿಯ ಮೇಲಿದೆ? ಆಯ್ಕೆಗಳಲ್ಲಿ ಸರಿಯಾದ ಉತ್ತರ ಸೋನ್ ನದಿಗೆ ನಿರ್ಮಿಸಲಾಗಿದೆ. ಚಂದ್ರನಿಗೆ ಭೂಮಿಯ ಸುತ್ತಲು ಎಷ್ಟು ದಿನಗಳು ಬೇಕು ಅಂತ ಕೇಳಿದರೆ, ಚಂದ್ರನೇ ಭೂಮಿಯ ಸುತ್ತ ಒಂದು ಸುತ್ತು ಹಾಕುವುದಕ್ಕೆ ಎಷ್ಟು ದಿನ ಬೇಕು ಅಂತ ಕೇಳಿದರೆ 27.32 ದಿನಗಳು ಬೇಕಾಗುತ್ತೆ. ಸಾವಯವ ಕೃಷಿಯ ರಾಷ್ಟ್ರೀಯ ಕೇಂದ್ರ ಡ್ಯಾಶ್ನಲ್ಲಿದೆ. ಘಾಜಿಯಾಬಾದ್ನಲ್ಲಿ ಇರುತ್ತದೆ. ಸ್ಪೇಸ್ ಎಕ್ಸ್ ಕಂಪನಿಯನ್ನು ಸ್ಥಾಪಿಸಿದವರು ಎಲಾನ್ ಮಸ್ಕ್ ರವರು. ಪ್ರಖ್ಯಾತ ಸಕ್ರಿಯ ಜ್ವಾಲಾಮುಖಿ ಮೌಂಟ್ ಎಟ್ನಾ ಯಾವ ದೇಶದಲ್ಲಿದೆ? ಇಟಲಿ ದೇಶದಲ್ಲಿದೆ. 14ನೇ ಶತಮಾನದಲ್ಲಿ ಭಾರತವನ್ನು ಭೇಟಿ ಮಾಡಿದ ಇಬ್ನ್ ಎ ಬಟುಟಾ ಯಾವ ದೇಶದವನು? ಮೊರೊಕ್ಕೊ ದೇಶದವರು. ಥೈಲ್ಯಾಂಡ್ನ ಕರೆನ್ಸಿ ಯಾವುದಂತ ಕೇಳ್ತಾ ಇದ್ದಾರೆ? ಬಹ ಅನ್ನೋದು ಇವರ ಒಂದು ಥೈಲ್ಯಾಂಡ್ ದೇಶದ ಕರೆನ್ಸಿ. ನಮ್ಮಲ್ಲಿ ಹೆಂಗೆ ರೂಪಾಯಿ ಅಂತ ಕರಿತೀವಿ, ಅವರಲ್ಲಿ ಬಹ ಅಂತೇಳಿ ಕರೀತಾರೆ. ಅನ್ನಗಲ ಪಡ ಒಂದು ಪ್ರಸಿದ್ಧ ರಚನೆ. ಇದು ಯಾರ ರಚನೆ ಅಂತ ಕೇಳಿದರೆ, ಇದು ರತ್ನಾಕರ ವರ್ಣಿಯವರ ಒಂದು ರಚನೆಯಾಗಿರುತ್ತೆ. ವಾಕರ್ ಕಪ್ ಯಾವ ಕ್ರೀಡೆಯ ಜೊತೆಗೆ ಸಂಬಂಧಿಸಿದೆ? ಗಾಲ್ಫ್ ಆಟಕ್ಕೆ ಸಂಬಂಧಿಸಿರುವ ಒಂದು ಕಪ್ಪು, ಅದು ವಾಕರ್ ಕಪ್. ದ್ರೋಣಾಚಾರ್ಯ ಪ್ರಶಸ್ತಿಯನ್ನು ಯಾವ ಕ್ಷೇತ್ರದವರಿಗೆ ಕೊಡಲಾಗುತ್ತದೆ? ಕ್ರೀಡೆ ಮತ್ತು ಆಟಗಳ ಒಂದು ಕ್ಷೇತ್ರಕ್ಕೆ ಈ ಒಂದು ಪ್ರಶಸ್ತಿಯನ್ನು ನೀಡಲಾಗುತ್ತೆ.
ಯಾವ ವರ್ಷದಲ್ಲಿ ಶ್ರೀಲಂಕಾಗೆ ಸ್ವಾತಂತ್ರ್ಯ ದೊರೆಯಿತು? ಯಾವ ವರ್ಷದಲ್ಲಿ? ನಮ್ಮ ಭಾರತ ದೇಶಕ್ಕೆ 1947ರಲ್ಲಿ ದೊರೆತಿದೆ, ಅವರಿಗೆ 1948ರಲ್ಲಿ ಸ್ವಾತಂತ್ರ್ಯ ದೊರಕಿದೆ. ಫೆಬ್ರವರಿ 5, 1922 ಭಾರತದ ಇತಿಹಾಸದಲ್ಲಿ ಡ್ಯಾಶ್ಗೋಸ್ಕರ ಖ್ಯಾತಿಯಾಗಿದೆ. ಯಾವುದಕ್ಕೋಸ್ಕರ ಆ ದಿನಾಂಕ ಖ್ಯಾತಿಯಾಗಿದೆ ಅಂದರೆ ಚೌರಿ ಚೌರಾ ಪ್ರಸಂಗ ನಡೆದಿರುವ ಒಂದು ಹಿನ್ನೆಲೆಗೆ ಅದು ಪ್ರಸಿದ್ಧವಾಗಿದೆ. ಒಂದು ಸ್ಟ್ಯಾಂಡರ್ಡ್ ಚೆಸ್ ಬೋರ್ಡ್ನಲ್ಲಿ ಎಷ್ಟು ಚದುರಗಳಿವೆ? ಟೋಟಲ್ 64 ಇರುತ್ತೆ ಒಂದು ಬೋರ್ಡ್ನಲ್ಲಿ. 32 ವೈಟು, 32 ಬ್ಲ್ಯಾಕ್. ಗೊತ್ತಾಗ್ತೇನಾ? ಈ ಕೆಳಗಿನ ಯಾವ ಸಂಸ್ಕೃತ ವ್ಯಾಕರಣ ಗ್ರಂಥ ಪಾಣಿನಿಯಿಂದ ಬರೆಯಲ್ಪಟ್ಟಿದೆ? ಅಷ್ಟಾಧ್ಯಾಯಿ. ಬಿಜಾಪುರದ ಪಟ್ಟದಕಲ್ಲುನಲ್ಲಿರುವ ವಿಜಯೇಶ್ವರ ದೇವಾಲಯ ಅಥವಾ ಸಂಗಮೇಶ್ವರ ದೇವಾಲಯವನ್ನು ಯಾವ ಚಾಳುಕ್ಯ ರಾಜನು ಕಟ್ಟಿಸಿದನು? ವಿಜಯಾದಿತ್ಯ ರಾಜನು ಕಟ್ಟಿಸಿದ್ದನು. ಭಾರತದ ಮೊದಲ ಫ್ಯಾಕ್ಟರಿ ಆಕ್ಟ್ ಕೂಲಿಯಾಳುಗಳ ಪರಿಸ್ಥಿತಿಯನ್ನು ಸುಧಾರಿಸಲು ಯಾವ ವೈಸ್ರಾಯ್ ಸಮಯದಲ್ಲಿ ಜಾರಿಗೆ ಬಂದಿತು? ಲಾರ್ಡ್ ರಿಪ್ಪನ್ ಅವರ ಒಂದು ಕಾಲದಲ್ಲಿ ಜಾರಿಗೆ ಬಂದಿತ್ತು. ಯಾವ ಕಾಂಗ್ರೆಸ್ ಅಧಿವೇಶನದಲ್ಲಿ ಸ್ವರಾಜ್ಯವನ್ನು ಗಳಿಸುವುದೇ ಅವರ ಗುರಿ ಎಂದು ಘೋಷಿಸಲಾಗಿತ್ತು? 1906ರ ಒಂದು ಕಾಂಗ್ರೆಸ್ ಅಧಿವೇಶನದಲ್ಲಿ ಸ್ವರಾಜ್ಯವನ್ನು ಗಳಿಸುವುದೇ ಅವರ ಗುರಿ ಎಂದು ಘೋಷಿಸಲಾಗಿತ್ತು. ಭಾರತ ಮತ್ತು ಸಿಂಗಪುರ್ ನಡುವೆ ಜಾಯಿಂಟ್ ಮಿಲಿಟರಿ ಟ್ರೈನಿಂಗ್ನ 10ನೇ ಆವೃತ್ತಿಯು ಕಲೈಕುಂಡ ಏರ್ಫೋರ್ಸ್ನಲ್ಲಿ ನಡೆಯಿತು. ಈ ಸ್ಥಳ ಎಲ್ಲಿದೆ? ಪಶ್ಚಿಮ ಬಂಗಾಳದಲ್ಲಿ ಕಂಡುಬರುತ್ತೆ. ಬೆಲೆಗಳ ಮಟ್ಟದಲ್ಲಿ ನಿರಂತರ ಮತ್ತು ಪ್ರಶಂಸನೀಯ ಕುಸಿತ ಮತ್ತು ಬೆಲೆ ಸೂಚ್ಯಂಕದ ಬದಲಾವಣೆಯ ದರವು ನಕಾರಾತ್ಮಕವಾಗಿದ್ದಾಗ ಇದನ್ನು ಡ್ಯಾಶ್ ಎಂದು ಹೇಳುತ್ತಾರೆ? ಡಿಫ್ಲೇಷನ್ ಎಂದು ಹೇಳುತ್ತಾರೆ. ಯಾವುದಾದರೂ ಅಪರಾಧವನ್ನು ಪ್ರಿವೆನ್ಷನ್ ಆಫ್ ಮನಿ ಲ್ಯಾಂಡರಿಂಗ್ ಆ್ಯಕ್ಟ್ನಲ್ಲಿ ಗಣಿಸಬೇಕಾದರೆ ಕೆಳಗಿನ ಯಾವ ಪರಿಸ್ಥಿತಿಯನ್ನು ಪೂರೈಸಬೇಕಾದುದು ಅನಿವಾರ್ಯವಲ್ಲ? ಆಯ್ಕೆಗಳಲ್ಲಿ ಸರಿಯಾದ ಉತ್ತರ ದೇಶದ ಗಡಿಯ ಹೊರಗೆ ಅಪರಾಧ ನಡೆದಿರಬೇಕು. ಇವುಗಳಲ್ಲಿ ಯಾವುದು ಮಿಲೇನಿಯಂ ಡೆವಲಪ್ಮೆಂಟ್ ಗೋಲ್ ಅಲ್ಲ? ಸರಿಯಾದ ಉತ್ತರ ಇಲ್ಲಿ ಯಾವುದೂ ಇಲ್ಲ. ಅಲ್ಲಿ ಕೊಟ್ಟಿರುವಂಥ ಆಯ್ಕೆಗಳಲ್ಲಿ ಗ್ರೇಸನ್ನು ನೀಡಲಾಗಿದೆ. ಆ ಒಂದು ಬ್ಯಾಚಲ್ಲಿ ಯಾರು ಬರೆದಿದ್ದಾರೆ ಅವರಿಗೆ. ಸೌತ್ ವೆಸ್ಟರ್ನ್ ರೈಲ್ವೆಯ ಪ್ರಧಾನ ಕಚೇರಿ ಎಲ್ಲಿದೆ? ಹುಬ್ಬಳ್ಳಿಯಲ್ಲಿ ಇದೆ. ನೋಕ್ರೇಕ್ ಬಯೋಸ್ಪಿಯರ್ ರಿಸರ್ವ್ ಡ್ಯಾಶ್ನಲ್ಲಿದೆ? ಮೇಘಾಲಯದಲ್ಲಿ ಕಂಡುಬರುತ್ತೆ. ಸರ್ಕಾರದ ರಾಷ್ಟ್ರೀಯ ಬಾಲ ಸ್ವಾಸ್ಥ್ಯ ಕಾರ್ಯಕ್ರಮ RBSK ದ ಗುರಿ ಏನು? ಮಕ್ಕಳ ಜನ್ಮದಿಂದ 18 ವಯಸ್ಸಿನವರೆಗೆ 4Ds ಕವರ್ ಮಾಡಲು ಆರಂಭಿಕ ಗುರುತಿಸುವಿಕೆಯನ್ನು ಅವಶ್ಯಕವಾಗಿರುತ್ತೆ RBSKದು. ಮೋತಿಹಾರಿ ಅಮಲೇಕ್ ಗಂಜ್ ಪೆಟ್ರೋಲಿಯಂ ಪೈಪ್ಲೈನ್ ಯಾವ ದೇಶಗಳ ನಡುವೆ ಇದೆ? ಮೋತಿಹಾರಿ ಮತ್ತು ಅಮಲೇಕ್ ಗಂಜ್ ಭಾರತ ಮತ್ತು ನೇಪಾಳ ದೇಶಗಳ ಮಧ್ಯೆ ಒಂದು ಪೆಟ್ರೋಲಿಯಂ ಪೈಪ್ಲೈನ್ ಇದೆ. ಅದರ ಹೆಸರುಗಳು ಮೋತಿಹಾರಿ ಮತ್ತು ಅಮಲೇಕ್ ಗಂಜ್. ಇವುಗಳಲ್ಲಿ ಯಾವ ದೇಶಗಳು ಯುರೇಸಿಯನ್ ಎಕಾನಮಿಕ್ ಯೂನಿಯನ್ ಸದಸ್ಯರು? ಕಜಕಿಸ್ತಾನ್, ಕಿರ್ಗಿಸ್ತಾನ್, ರಷ್ಯಾ, ಬೆಲಾರಸ್, ಆರ್ಮೇನಿಯಾ, ಯುಕ್ರೇನ್. ಸರಿಯಾದ ಉತ್ತರ 1, 2, 3, 4, 5 ಮಾತ್ರ. ಅಂದರೆ 6ನೇದು ಯುಕ್ರೇನು ಇರುವುದಿಲ್ಲ. ಯಾವುದರಲ್ಲಿ? ಯುರೇಸಿಯನ್ ಎಕನಾಮಿಕ್ ಯೂನಿಯನ್ನಲ್ಲಿ ಸದಸ್ಯರು ಮೇಲಿನ 5 ದೇಶಗಳು ಮಾತ್ರ, ಯುಕ್ರೇನ್ ಸೇರಿರುವುದಿಲ್ಲ. ರಾಷ್ಟ್ರವ್ಯಾಪಿ ರಣಹದ್ದಿನ ಸಮೀಕ್ಷೆಯನ್ನು ಮಾಡಿದವರು ಯಾರು? ಬಾಂಬೆ ನ್ಯಾಚುರಲ್ ಹಿಸ್ಟರಿ ಸೊಸೈಟಿಯವರು. ವಿಧವೆ ಪುನರ್ವಿವಾಹಕ್ಕೆಂದು ಯಾರು ಹೋರಾಡಿದರು? ಈಶ್ವರ್ ಚಂದ್ರ ವಿದ್ಯಾಸಾಗರ್, ವೀರಸಲಿಂಗಂ ಪಂತುಲು, ಪ್ರೊಫೆಸರ್ DK ಕರ್ವೆ. ಈ ಕೆಳಗೆ ಕೊಟ್ಟ ಸಂಕೇತಗಳಿಂದ ಈ ಸರಿಯಾದ ಉತ್ತರವನ್ನು ಆರಿಸಿ ಅಂತ ಹೇಳಿದರೆ 1, 2, 3 3 ಜನ ಕೂಡ ಈ ಒಂದು ಹೋರಾಟವನ್ನು ಮಾಡಿದ್ರು. ಯಾವುದಕ್ಕೆ? ವಿಧವೆ ಪುನರ್ವಿವಾಹಕ್ಕೆಂದು ಯಾರು ಹೋರಾಡಿದ್ರು ಅಂದರೆ ಈ 3 ಜನ ಕೂಡ. ಭಾರತದಲ್ಲಿ ಇತ್ತೀಚೆಗೆ ಉಡಾಯಿಸಿದ ಅಥವಾ ಆರಂಭಿಸಿದ ಜೆಮಿನಿ ಸಿಸ್ಟಮ್ ಇದರ ಗುರಿ. ಯಾವುದರ ಗುರಿ? ಆಳ ಸಮುದ್ರದ ಮೀನುಗಾರಿಕೆ ಮುಂಬರುವ ಆಘಾತಗಳ ಮುನ್ನೆಚ್ಚರಿಕೆಯ ಬಗ್ಗೆ ತಿಳಿಸುವುದಕ್ಕೆ ಈ ಒಂದು ಸಿಸ್ಟಮನ್ನು ಉಡಾಯಿಸಿದ್ದರು ಅಥವಾ ಆರಂಭಿಸಿದ್ದರು. 1858ರ ಆಕ್ಟ್ ಪ್ರಕಾರ ಈ ಹೇಳಿಕೆಗಳನ್ನು ಗಮನಿಸಿ. ಅಧಿಕಾರ ಕಂಪನಿಯಿಂದ ಬ್ರಿಟಿಷ್ಗೆ ವರ್ಗಾಯಿಸಿತು.
ಇಂಡಿಯಾ ಕೌನ್ಸಿಲನ್ನು ಸೆಕ್ರೆಟರಿ ಆಫ್ ಸ್ಟೇಟ್ಗೆ ಸಲಹೆ ನೀಡಲು ನಿರ್ಮಾಣ ಮಾಡಿತು. 1 ಮತ್ತು 2 ಕೂಡ ಸರಿಯಾಗಿರುತ್ತೆ. ಯಾರ ಪ್ರಕಾರ ಅಂತಂದರೆ 1858ರ ಆ್ಯಕ್ಟ್ ಪ್ರಕಾರ. ಕೆಳಗಿನ ಜೋಡಿಗಳನ್ನು ಗಮನಿಸಿ. ರವಿಕೀರ್ತಿ ಐಹೊಳೆ ಲಿಪಿ ಅಥವಾ ಶಾಸನ ಅಂತ ಹೇಳಿದ್ದಾರೆ. ಕಾಳಿದಾಸ ಅಭಿಜ್ಞಾನ ಶಾಕುಂತಲಂ, ತುಳಸಿದಾಸ ರಾಮಚರಿತ ಮಾನಸ, ಜಯದೇವ ಮಹಾಭಾಷ್ಯೆ, ಬಾಣಭಟ್ಟ ಮುದ್ರಾರಾಕ್ಷಸ. ಮೇಲಿನ ಜೋಡಿಗಳಲ್ಲಿ ಯಾವುವು ಸರಿಯಾಗಿ ಹೊಂದಿಕೆಯಾಗಿವೆ ಅಂತ ಕೇಳ್ತಾ ಇದ್ದಾರೆ. ಓನ್ಲಿ 1, 2, 3 ಮಾತ್ರ. ಔಟ್ ಆಫ್ 5 ಓನ್ಲಿ 3 ಮಾತ್ರ. ಫಸ್ಟು ಮೇಲಿನ 3 ಮಾತ್ರ ಸರಿಯಾದ ಹೊಂದಾಣಿಕೆ ಆಗಿದೆ. ಯಾವುದ್ಯಾವುದಂದರೆ ರವಿಕೀರ್ತಿ ಐಹೊಳೆ ಲಿಪಿ ಅಥವಾ ಶಾಸನ ಸರಿಯಾಗಿದೆ. ಕಾಳಿದಾಸ ಅಭಿಜ್ಞಾನ ಶಾಕುಂತಲಂ, ತುಳಸಿದಾಸ ರಾಮಚರಿತ ಮಾನಸ 3 ಕೂಡ ಸರಿಯಾಗಿದೆ. ಕೆಳಗಿನ 2 ಜೋಡಿಗಳು ಅಥವಾ ಹೊಂದಾಣಿಕೆ ಸರಿಯಾಗಿರುವುದಿಲ್ಲ. ಕುದೈ ಕಿದ್ಮತಾಗಾರ್ಸ್ ಅಥವಾ ರೆಡ್ ಶರ್ಟ್ ಎಂದು ಕರೆಯಲಾದ ಅಹಿಂಸಾತ್ಮಕ ನಾನ್ ವಯಲೆಂಟ್ ಕ್ರಾಂತಿಕಾರಿಗಳ ಗುಂಪನ್ನು ಯಾರು ನಿರ್ಮಿಸಿದರು? ಖಾನ್ ಅಬ್ದುಲ್ ಗಫಾರ್ ಖಾನ್ ರವರು ನಿರ್ಮಿಸಿದ್ದರು. ಆಲಿಪೋರ್ ಬಾಂಬೆ ಕೇಸ್ ಟ್ರಯಲ್ ಯಾವುದಕ್ಕೆ ಸಂಬಂಧಪಟ್ಟಿದೆ? ಮುಜಫರ್ಪುರ್ನ ಡಿಸ್ಟ್ರಿಕ್ಟ್ ಜಡ್ಜನ್ನು ಕೊಲ್ಲಲು ಪ್ರಯತ್ನಿಸಿದ್ದು. ಆಲಿಪೋರ್ ಬಾಂಬೆ ಕೇಸ್ ಟ್ರಯಲ್ ಯಾವುದಕ್ಕೆ ಸಂಬಂಧಿಸಿದೆ ಅಂದರೆ ಈ ಒಂದು ಆಯ್ಕೆ ಸರಿಯಾದ ಉತ್ತರ ಡಿ. ಈ ಕೆಳಗಿನ ಯಾವ ಅಟ್ಮಾಸ್ಫಿಯರಿಕ್ ಗ್ಯಾಸ್ಗಳು ಗ್ರೀನ್ ಹೌಸ್ ಗ್ಯಾಸ್ಗಳನ್ನು ರಚಿಸುತ್ತವೆ? ಕಾರ್ಬನ್ ಡೈಆಕ್ಸೈಡ್, ನೈಟ್ರೋಜನ್, ನೈಟ್ರಸ್ ಆಕ್ಸೈಡ್, ವಾಟರ್ ವೇಪರ್. ಕೆಳಗೆ ಕೊಟ್ಟಿರುವ ಸಂಕೇತಗಳಿಂದ ಸರಿಯಾದ ಉತ್ತರವನ್ನು ಆರಿಸಿ ಅಂದರೆ 1, 3, 4. ಎರಡನೇ ಆಯ್ಕೆ ಅಲ್ಲ, ಅದೊಂದನ್ನು ಬಿಟ್ಟು 1, 3, 4 ಅಟ್ಮಾಸ್ಫಿಯರಿಕ್ ಗ್ಯಾಸ್ಗಳು ಗ್ರೀನ್ ಹೌಸ್ ಗ್ಯಾಸ್ಗಳನ್ನು ರಚಿಸುತ್ತವೆ. ಡೆಲ್ಲಿ ಸಲ್ತನತ್ನಲ್ಲಿ ಕಮ್ಸ್ ತೆರಿಗೆ ಎಂದರೆ ಗಣಿಗಳಿಂದ, ಸಂಪತ್ತಿನಿಂದ, ಯುದ್ಧದ ಕೊಳ್ಳೆಯಿಂದ ದೊರಕಿದ ತೆರಿಗೆಗಳನ್ನು ನಾವು ಡೆಲ್ಲಿ ಸಲ್ತನತ್ನಲ್ಲಿ ಕಮ್ಸ್ ತೆರಿಗೆ ಎಂದು ಕರೆಯುತ್ತೇವೆ. ಗಾಡ್ಗಲ್ ಕಮಿಟಿ ರಿಪೋರ್ಟ್ ಮತ್ತು ಕಸ್ತೂರಿ ರಂಗನ್ ಕಮಿಟಿ ರಿಪೋರ್ಟ್ ಜೊತೆ ಸಂಬಂಧಿಸಿದೆ. ಪಶ್ಚಿಮ ಘಟ್ಟಗಳನ್ನು ರಕ್ಷಿಸುವ ಕುರಿತು ಈ ಒಂದು ರಿಪೋರ್ಟ್ಗಳು ಸಂಬಂಧಿಸಿವೆ. ಆಯಿಲ್ ಜಾಫರ್ ಎಂದರೇನು? ಪರಿಸರ ಸ್ನೇಹಿ ಟೆಕ್ನಾಲಜಿ, ಆಯಿಲ್ ಸ್ಲಡ್ಜ್ ಮತ್ತು ಆಯಿಲ್ ಸ್ಟೀಲ್ಸ್ ಅನ್ನು ನಿವಾರಿಸಲು. ಈ ಜೋಡಿಗಳನ್ನು ಗಮನಿಸಿ. ಮೇಲೆ ಕೊಟ್ಟ 4 ಜೋಡಿಗಳಿದೆ. ಸ್ಕ್ರೀನ್ಶಾಟನ್ನು ತಗೊಳ್ಳಿ ದಯಮಾಡಿ. ಇದರಲ್ಲಿ ಯಾವುದು ಹೊಂದಾಣಿಕೆ ಸರಿಯಾಗಿದೆ ಅಂತಂದರೆ ಮೇಲಿನ 4ರಲ್ಲಿ 1 ಮತ್ತು 3 1 ಮತ್ತು 3 ಮಾತ್ರ ಸರಿಯಾಗಿದೆ ಹೊಂದಾಣಿಕೆ. 2 ಮತ್ತು 4 ಹೊಂದಾಣಿಕೆ ಸರಿಯಾಗಿರುವುದಿಲ್ಲ. ಈ ಕೆಳಗಿನ ಹೇಳಿಕೆಗಳನ್ನು ಗಮನಿಸಿ ಅಂತ ಹೇಳಿದ್ದಾರೆ. 4 ಹೇಳಿಕೆಗಳನ್ನು ಕೊಟ್ಟಿದ್ದಾರೆ. ಆ ಹೇಳಿಕೆಗಳಲ್ಲಿ ಯಾವುವು ಸರಿ ಅಂತ ಕೇಳಿದರೆ 3 ಮತ್ತು 4 ಮಾತ್ರ ಸರಿಯಾದ ಉತ್ತರ ಡಿ. ಪ್ರಧಾನಮಂತ್ರಿ ಗ್ರಾಮ್ ಸಡಕ್ ಯೋಜನೆ ಎಲ್ಲ ರಸ್ತೆಗಳನ್ನು ಗ್ರಾಮದ ರಸ್ತೆಗಳ ಜೊತೆ ಜೋಡಿಸುವುದು. 1. ಪ್ರಧಾನಮಂತ್ರಿ ಮುದ್ರಾ ಯೋಜನೆ ಕಾರ್ಪೊರೇಟ್ ಅಲ್ಲದವರಿಗೆ, ಸಣ್ಣ ವ್ಯಾಪಾರಿಗಳಿಗೆ ಫೈನಾನ್ಷಿಯಲ್ ಸೌಲಭ್ಯಗಳನ್ನು ಔಪಚಾರಿಕ ಪ್ರವೇಶಕ್ಕೆ ಅಥವಾ ಅವರಿಗೆ ಒಂದು ಕಂಪನಿಯನ್ನು ಸ್ಟಾರ್ಟ್ ಮಾಡೋದಕ್ಕೆ, ಉದ್ಯಮಿಗಳಾಗೋದಕ್ಕೆ ಸಹಾಯ ಮಾಡುತ್ತೆ ಮುದ್ರಾ ಯೋಜನೆಯು. ಮೇಲಿನ 2 ಕೂಡ ಸರಿಯಾಗಿ ಇರುವುದಿಲ್ಲ. ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನೆ ಪ್ರತಿ ಹನಿ ಜಾಸ್ತಿ ಬೆಳೆ ಅಲ್ಲ. ಪ್ರಧಾನಮಂತ್ರಿ ಕೃಷಿ ಸಿಂಚಯಿ ಯೋಜನಾ ಬೆಳೆಗೆ ಭೀಮಾ ದೊರಕಿಸುವುದು ಅಲ್ಲ. 3 ಮತ್ತು 4 ಮಾತ್ರ ಸರಿಯಾದ ಹೊಂದಾಣಿಕೆ ಆಗಿರುತ್ತದೆ. ಸಾಮಾನ್ಯವಾಗಿ ಡಿಸ್ಗೈಸ್ಡ್ ಅನ್ಎಂಪ್ಲಾಯ್ಮೆಂಟ್ ಎಂದರೆ ಕೆಲಸದ ಮಾರ್ಜಿನಲ್ ಪ್ರೊಡಕ್ಟಿವಿಟಿಗೆ ಏನೂ ಇಲ್ಲ ಅಥವಾ 0 ಎಂದು ಕರೆಯುತ್ತಾರೆ. ಶಂಕರ್ ಆರ್ ಅಥವಾ ಸಂಕರ್ ಆರ್ ಇವುಗಳಲ್ಲಿ ಯಾವುದರ ಜಾತಿ ಅಥವಾ ತಳಿ? ಹತ್ತಿಯ ಒಂದು ತಳಿ. 8 ಅಥವಾ 8 ಡಿಗ್ರಿ ಚಾನೆಲ್ ಡ್ಯಾಶ್ ಅನ್ನು ಪ್ರತ್ಯೇಕವಾಗಿಸುತ್ತದೆ. ಲಕ್ಷದ್ವೀಪವನ್ನು ಮಾಲ್ಡೀವ್ಸ್ನಿಂದ ಬೇರ್ಪಡಿಸುತ್ತದೆ ಅಥವಾ ಪ್ರತ್ಯೇಕಿಸುತ್ತದೆ. ಕ್ಯಾಪಿಟಲ್ ಬಜೆಟ್ಗೆ ಇವುಗಳಲ್ಲಿ ಯಾವುದನ್ನು ಕ್ಯಾಪಿಟಲ್ ರಸೀಟ್ಸ್ ಆಗಿ ಗಣಿಸಬಹುದು? ಆಯ್ಕೆಗಳಲ್ಲಿ 1, 2, 3, 4, 5 5ಅನ್ನು ಕೂಡ ಗಳಿಸಬಹುದು. ಸೌತ್ ಏಷ್ಯನ್ ಅಸೋಸಿಯೇಷನ್ ಫಾರ್ ರೀಜನಲ್ ಕೋಆಪರೇಷನ್ ಡ್ಯಾಶ್ನಲ್ಲಿ ಸ್ಥಾಪಿಸಲಾಗಿದೆ. ಢಾಕಾನಲ್ಲಿ ಸ್ಥಾಪಿಸಲಾಗಿದೆ. ಸೌತ್ ಏಷ್ಯನ್ ಅಸೋಸಿಯೇಷನ್ ಫಾರ್ ರೀಜನಲ್ ಕೋಆಪರೇಷನ್ ಢಾಕಾ ಒಂದು ಸ್ಥಳದಲ್ಲಿ ಸ್ಥಾಪಿಸಲಾಗಿದೆ. ಟೋಕಿಯೋ 2020 ಒಲಿಂಪಿಕ್ ಕ್ರೀಡೆಯ ಅಧಿಕೃತ ಮಾಸ್ಕೋಟ್ ಯಾವುದು?
ಮಿರೈಟೋವಾ. ದ ಸೋಷಿಯಲ್ ಕಾಂಟ್ರಾಕ್ಟ್, ಈ ಪುಸ್ತಕದ ಲೇಖಕ ಯಾರು? ರೋಸಿಯೋ. ಇವರು ದ ಸೋಷಿಯಲ್ ಕಾಂಟ್ರಾಕ್ಟ್ ಎಂಬ ಪುಸ್ತಕವನ್ನು ಬರೆದಿದ್ದರು. ಹಂಬಂತೋಟ ಪೋರ್ಟ್ ಎಲ್ಲಿದೆ? ಹಂಬಂತೋಟ ಪೋರ್ಟ್ ಎಲ್ಲಿದೆ ಅಂತಂದರೆ ಅದು ಇರುವಂಥದ್ದು ಶ್ರೀಲಂಕಾದಲ್ಲಿ, ಹಂಬನ್ ಪೋರ್ಟ್. ಭಾರತದ ಮೊದಲ ಇಂಡಿಜಿನಸ್ ಏರ್ಕ್ರಾಫ್ಟ್ ಕ್ಯಾರಿಯರ್ ಯಾವುದು? ಭಾರತದ ಮೊದಲ ಇಂಡಿಜಿನಸ್ ಏರ್ಕ್ರಾಫ್ಟ್ ಕ್ಯಾರಿಯರ್ ಯಾವುದು ಅಂದರೆ INS ವಿಕ್ರಾಂತ್. ಇಳಕಲ್ ಸೀರೆಗಳು ಯಾವ ರಾಜ್ಯದಲ್ಲಿನ ವಿಶೇಷ ಭೌಗೋಳಿಕ ಸೂಚಕ ಅಂತಂದರೆ ಅದು ನಮ್ಮ ಕರ್ನಾಟಕ. ಇಳಕಲ್ ಅನ್ನುವುದು ಒಂದು ತಾಲೂಕು, ಬಾಗಲಕೋಟೆ ಜಿಲ್ಲೆಯಲ್ಲಿ ಬರುತ್ತೆ. ಅಲ್ಲಿ ಇಳಕಲ್ ಸೀರೆಗಳು ತುಂಬ ಪ್ರಸಿದ್ಧವಾಗಿರುವಂಥದ್ದು. ಬ್ರಿಕ್ ಸಮ್ಮಿಟ್ 2019 ಎಲ್ಲಿ ನಡೆದುದು? ಬ್ರೆಜಿಲ್ನಲ್ಲಿ. ಭಾರತದ ಮೊದಲ ಅಟಾಮಿಕ್ ರಿಯಾಕ್ಟರ್ ಯಾವುದು? ಅಪ್ಸರಾ. ಭಾರತದ ಮೊದಲ ಅಟಾಮಿಕ್ ರಿಯಾಕ್ಟರ್ ಅಪ್ಸರಾ. ಯಾವ ರಾಜ್ಯದಲ್ಲಿ ತುಂಬಾ ಇಕ್ವಟೋರಿಯಲ್ ರಾಕೆಟ್ ಲಾಂಚಿಂಗ್ ಸ್ಟೇಷನ್ ಇದೆ? ಅದಿರುವಂಥದ್ದು ನೆಲೆಸಿರುವಂಥದ್ದು ಕೇರಳದಲ್ಲಿ. ಔಷಧ ವಿಜ್ಞಾನದಲ್ಲಿ ಮನುಷ್ಯರ ಹಾರ್ಮೋನ್ ಸ್ವಭಾವ, ಅದರ ಹೊರಸೂಸುವಿಕೆ, ಪರಿಣಾಮ ಇವುಗಳನ್ನು ಡ್ಯಾಶ್ ಎನ್ನುತ್ತಾರೆ? ಹ್ಯೂಮನ್ ಎಂಡೋಕ್ರೈನಾಲಜಿ ಎಂದು ಕರೆಯುತ್ತಾರೆ. ಬ್ಲೂ ವಾಟರ್ ಪಾಲಿಸಿಯನ್ನು ಕಾರ್ಟಜೆ ಸಿಸ್ಟಮ್ ಯಾರು ಪರಿಚಯಿಸಿದರು? ಬ್ಲೂ ವಾಟರ್ ಪಾಲಿಸಿಯನ್ನು ಯಾರು ಪರಿಚಯಿಸಿದರು ಅಂದರೆ ಫ್ರಾನ್ಸಿಸೋ ಡೆ ಆಲ್ಮಿಡಾ ಅವರು ಪರಿಚಯಿಸಿದರು. 2019 UNDP ಫಿಗರ್ಸ್ ಪ್ರಕಾರ ಭಾರತದ HDI ಫಿಗರ್ 0.647. ಅದೇ HDIನಿಂದ ಭಾರತದ ಸ್ಥಾನ ಯಾವುದು? 129. ವಾಷಿಂಗ್ ಮಿಷಿನ್ನ ಕೆಲಸದ ತತ್ವ ಏನು? ಸೆಂಟ್ರಿಫ್ಯೂಗೇಷನ್. ಇದರ ಒಂದು ತತ್ವ ಸೆಂಟ್ರಿಫ್ಯೂಗೇಷನ್. 2020ರಲ್ಲಿ ಪದ್ಮ ವಿಭೂಷಣ ಪ್ರಶಸ್ತಿ ದೊರಕಿದ ಮಹಿಳಾ ಬಾಕ್ಸರ್ ಯಾರು? ಮೇರಿ ಕಾಮ್ ಅವರಿಗೆ ಪದ್ಮ ವಿಭೂಷಣ ಪ್ರಶಸ್ತಿಯನ್ನು 2020ರಲ್ಲಿ ನೀಡಲಾಗಿರುತ್ತೆ. ಹಂಪ್ ಬೇಕ್ಡ್ ಮೈಸೂರ್ ಬಗ್ಗೆ ಇದರಲ್ಲಿ ಯಾವುದು ಸರಿ ಅಂತ ಹೇಳಿದರೆ 3 ಕೂಡ ಸರಿ. ಇದು ಸಿಹಿ ನೀರಿನ ರೇ ಫಿಂಡ್ ಮೀನು, ನೀರಿನ ಟೈಗರ್ ಎನ್ನುತ್ತಾರೆ. ಇದು ಕಾವೇರಿ ಬೇಸಿನ್, ಪಂಬರ್, ಕಬಿನಿ ಮತ್ತು ಭವಾನಿ ನದಿಯಲ್ಲಿ ಕೂಡ ಸಿಗುತ್ತವೆ. ಕೆಸಿ ವ್ಯಾಲಿ ಟ್ರೀಟೆಡ್ ವಾಟರ್ ಪ್ರಾಜೆಕ್ಟ್ ಯಾವ ಜಿಲ್ಲೆಯ ಜೊತೆ ಸಂಬಂಧಿಸಿದೆ? ಕೋಲಾರ ಜಿಲ್ಲೆಗೆ ಸಂಬಂಧಿಸಿದೆ. ಕಮಾಂಡರ್ ಅಭಿನಂದನ್ ವರ್ಧಮಾನ್ ಇವರಿಗೆ ಆಗಸ್ಟ್ 2019ರಲ್ಲಿ ಅವರ ಶೌರ್ಯಕ್ಕೆ ದೊರೆತ ಮೆಡಲ್ ಯಾವುದು? ವೀರಚಕ್ರ ಪ್ರಶಸ್ತಿಯನ್ನು ಇವರಿಗೆ ನೀಡಲಾಗಿದೆ. ಕಮಾಂಡರ್ ವರ್ಧಮಾನ್ ಇವರಿಗೆ. ಇತ್ತೀಚೆಗೆ ಚೈನಾದಲ್ಲಿ ಸಾಂಕ್ರಾಮಿಕ ರೋಗದಿಂದ ಮೃತ್ಯುವಿಗೆ ಕಾರಣವಾದ ವೈರಸ್ ಯಾವುದು? ಕೊರೋನಾ ವೈರಸ್, COVID-19. ಭಾರತದ ಪ್ರಸ್ತುತ ಮುಖ್ಯ ನ್ಯಾಯಾಧೀಶರು ಯಾರು? ಜಸ್ಟಿಸ್ ಶರದ್ ಅರವಿಂದ್ ಬೋಬ್ಡೆ ಅವರು ಭಾರತದ ಪ್ರಸ್ತುತ ಮುಖ್ಯ ನ್ಯಾಯಾಧೀಶರು. ಚಂದ್ರಯಾನ 2 ಭಾರತದ ಎರಡನೆಯ ಲೂನಾರ್ ಎಕ್ಸ್ಪ್ಲೋರೇಷನ್ ಮಿಷನ್. ಇದರ ಲ್ಯಾಂಡರ್ ಡ್ಯಾಶ್ ವಿಕ್ರಮ್. ತುರ್ತು ಪರಿಸ್ಥಿತಿಯ ಘೋಷಣೆಯಾದಾಗ ಲೋಕಸಭೆಯ ಅವಧಿಯನ್ನು ಈ ಸಮಯದವರೆಗೆ ವಿಸ್ತರಿಸಬಹುದು ಅಥವಾ ಮುಂದೂಡಬಹುದು. ಸರಿಯಾದ ಉತ್ತರ 1 ಸಮಯದಲ್ಲಿ 1 ವರ್ಷ. ಭಾರತದ ರಾಷ್ಟ್ರಪತಿಯವರು ರಾಜೀನಾಮೆ ಕೊಡಬೇಕಾದರೆ ಅವರು ಯಾರಿಗೆ ಬರೆದು ತಿಳಿಸಬೇಕು? ಉಪರಾಷ್ಟ್ರಪತಿಯವರಿಗೆ ತಿಳಿಸಬೇಕಾಗುತ್ತದೆ. ಭಾರತದ ರಾಷ್ಟ್ರಪತಿಯವರು ಏನಾದರೂ ರಾಜೀನಾಮೆ ನೀಡಬೇಕು ಅಂದರೆ ಅವರ ಕೆಳಗಡೆ ಇರುವಂತಹ ಉಪರಾಷ್ಟ್ರಪತಿಯವರಿಗೆ ಅವರು ಆ ಒಂದು ರಾಜೀನಾಮೆ ಪತ್ರವನ್ನು ಸಲ್ಲಿಸಬೇಕು. ಕೆಳಗಿನ ಯಾವುದು ಭಾರತ ಸಂವಿಧಾನದ ಮೂಲ ರಚನೆಯಾಗಿಲ್ಲ? ಪ್ರೆಸಿಡೆನ್ಷಿಯಲ್ ಸರ್ಕಾರ ಭಾರತದ ಸಂವಿಧಾನದಲ್ಲಿ ಮೂಲ ರಚನೆಯಾಗಿಲ್ಲ. ಭಾರತ ಸಂವಿಧಾನ ಗಣರಾಜ್ಯ ಕಾರಣ ಯಾವುದೇ ಆನುವಂಶಿಕ ಅಂಶಗಳನ್ನು ಹೊಂದಿರದೆ ಇರುವುದರಿಂದ. ಭಾರತ ಸರ್ಕಾರದ ಮೊದಲನೆಯ ಕಾನೂನು ಅಧಿಕಾರಿ ಯಾರು? ಅಟಾರ್ನಿ ಜನರಲ್ ಆಫ್ ಇಂಡಿಯಾ. ಇವುಗಳಲ್ಲಿ ಯಾವುದು ಭಾರತ ಸಂವಿಧಾನದ ಪ್ರಕಾರ ಮೂಲಭೂತ ಹಕ್ಕು ಅಲ್ಲ? ರೈಟ್ ಟು ಈಕ್ವಾಲಿಟಿ, ರೈಟ್ ಟು ಸ್ಪೀಚ್, ರೈಟ್ ಟು ಫ್ರೀಡಮ್ ಅನ್ನೋದು 3 ಕೂಡ ಒಂದು ಭಾರತ ಸಂವಿಧಾನದ ಪ್ರಕಾರ ಮೂಲಭೂತ ಹಕ್ಕುಗಳು. ಆದರೆ ಸಿ ರೈಟ್ ಟು ಪ್ರಾಪರ್ಟಿ ಅನ್ನುವುದು ಅದು ಮೂಲಭೂತ ಹಕ್ಕು ಅಲ್ಲ. ಜಾರಿಗೊಳಿಸುವ ಮೂಲಭೂತ ಹಕ್ಕುಗಳಿಗಾಗಿ ಸರ್ವೋಚ್ಚ ನ್ಯಾಯಾಲಯ ಡ್ಯಾಶ್ ಅನ್ನು ನೀಡಬಹುದು, ರಿಟ್ ಅನ್ನು ಕೂಡ ನೀಡಬಹುದು. ರಾಜ್ಯ ವಿಶ್ವವಿದ್ಯಾಲಯಗಳ ಚಾನ್ಸಲರ್ ಯಾರಾಗಿರುತ್ತಾರೆ?
ಗವರ್ನರ್ ಆಗಿರುತ್ತಾರೆ. ಚಾನ್ಸಲರ್ ಗವರ್ನರ್ ಆಗಿರ್ತಾರೆ. ವೈಸ್ ಚಾನ್ಸಲರ್ ಆ ಒಂದು ವಿಶ್ವವಿದ್ಯಾಲಯಕ್ಕೆ ಒಬ್ಬೊಬ್ಬರನ್ನ ಆಯ್ಕೆ ಮಾಡಿರ್ತಾರೆ. ಯಾರು ಆಯ್ಕೆ ಮಾಡ್ತಾರೆ ವಿ ಸಿಗಳನ್ನು ವೈಸ್ ಚಾನ್ಸಲರ್ ಅಂದರೆ ಅದು ಕೂಡ ಗವರ್ನರ್, ರಾಜ್ಯಪಾಲರೇ ಆಯ್ಕೆ ಮಾಡುತ್ತಾರೆ. ಯಾವ ದಿನವನ್ನು ರಾಷ್ಟ್ರೀಯ ಮತದಾರರ ದಿನ ಎಂದು ಆಚರಿಸಲಾಗುತ್ತದೆ? ಜನವರಿ 25ರಂದು ಪ್ರತಿ ವರ್ಷ. ಇವುಗಳಲ್ಲಿ ಯಾವುದು ಭಾರತದ ರಾಜ್ಯ ಲಾಂಛನದಲ್ಲಿ ಕಾಣುವುದಿಲ್ಲ? ಆನೆ ಕಾಣುತ್ತೆ, ಕುದುರೆ, ಹುಲಿ ಎಲ್ಲದೂ ಕೂಡ ಕಾಣುತ್ತೆ, ಎಕ್ಸೆಪ್ಟ್ ಸಿಂಹ ನಮ್ಮ ಒಂದು ಭಾರತ ರಾಜ್ಯ ಲಾಂಛನದಲ್ಲಿ ಕಾಣುವುದಿಲ್ಲ. ಸಂವಿಧಾನದ ಯಾವ ತಿದ್ದುಪಡಿ ಕಾರ್ಯನೀತಿಯ ನಿರ್ದೇಶಕ ತತ್ವಗಳಿಗೆ ಮೂಲಭೂತ ಹಕ್ಕುಗಳಿಗಿಂತ ಹೆಚ್ಚಿನ ಆದ್ಯತೆ ಕೊಟ್ಟಿತು? 62ನೇ ಒಂದು ತಿದ್ದುಪಡಿಯ ಅನ್ವಯ. RBI ಅಥವಾ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಯಾವ ವರ್ಷ ರಾಷ್ಟ್ರೀಕರಣಗೊಂಡಿತು? 1949ರಲ್ಲಿ ರಾಷ್ಟ್ರೀಕರಣಗೊಂಡಿತು. RBI ಯಾವಾಗ ಸ್ಥಾಪನೆ ಆಯಿತು ಅಂತ ಕೇಳಿದರೆ ಇದು ಸ್ಥಾಪನೆ ಆಗಿರುವಂಥದ್ದು 1935ರಲ್ಲಿ. ಒಂದು ಪಟ್ಟಣದ ಜನಸಂಖ್ಯೆ 1 ಲಕ್ಷ ಮತ್ತು ಒಂದು ವಾರ್ಷಿಕ ಹೆಚ್ಚಳ 10%. 3 ವರ್ಷಗಳ ನಂತರ ಅಲ್ಲಿಯ ಜನಸಂಖ್ಯೆ 1,33,100. ಮಿಲಿಟರಿ ಕೋಡ್ನಲ್ಲಿ ಬಂಪರ್ ಅನ್ನು CWPTJX ಎಂದು ಬರೆಯಲಾಗಿದೆ. ಅದೇ ಕೋಡನ್ನು ಉಪಯೋಗಿಸಿ ಆಲ್ಮೋಸ್ಟ್ ಅನ್ನು ಹೇಗೆ ಬರೆಯಬಹುದು? ಸರಿಯಾದ ಉತ್ತರ BNPSXJ. ಇದು ಆಲ್ಫಾಬೆಟ್ ಸೀರೀಸು. ಆಲ್ಫಾಬೆಟ್ಸನ್ನು ಯೂಸ್ ಮಾಡಿ ನಾವಿಲ್ಲಿ ಬರ್ಕೊಳ್ಬೇಕಾಗುತ್ತೆ. ಇದರ ಬಗ್ಗೆ ನಾನು ನಿಮಗೆ ತರಗತಿಗಳನ್ನು ಮುಂದಿನ ದಿನಗಳಲ್ಲಿ ನೀಡ್ತಾ ಹೋಗ್ತೀನಿ. ಒಂದು ಸಮದ್ವಿಬಾಹು ತ್ರಿಭುಜದ ಸುತ್ತಳತೆ 30 ಸೆಂಟಿಮೀಟರ್. ಪ್ರತಿಯೊಂದು ಸಮಾನ ಬಾಹುವು ಬೇಸ್ಗಿಂತ 2 ಪಟ್ಟು ಜಾಸ್ತಿ ಆಗಿದೆ. ಬೇಸ್ನ ಉದ್ದವನ್ನು ಕಂಡುಹಿಡಿಯಿರಿ ಅಂದರೆ 6 ಸೆಂಟಿಮೀಟರ್. ಕೆಳಗಿನ ಯಾವ ಭಿನ್ನರಾಶಿ ದೊಡ್ಡದು ಅಂದರೆ 7/8 ಅನ್ನುವುದು ದೊಡ್ಡದು. ಪೈಪ್ ಎ ಒಂದು ಸಿಸ್ಟರ್ನನ್ನು 36 ನಿಮಿಷಗಳಲ್ಲಿ ಮತ್ತು ಪೈಪ್ ಬಿ 48 ನಿಮಿಷಗಳಲ್ಲಿ ತುಂಬುತ್ತದೆ. ಎರಡೂ ಪೈಪ್ಗಳನ್ನು ಒಟ್ಟಿಗೆ ತೆರೆದರೆ ಸಿಸ್ಟರ್ನ ತುಂಬಲು 24 ನಿಮಿಷಗಳಾಗುತ್ತವೆ ಅಥವಾ ಆಗುತ್ತದೆ. ಹಾಗಾದರೆ ಪೈಪ್ ಬಿ ಅನ್ನು ಯಾವಾಗ ಮುಚ್ಚಬೇಕು? 16 ನಿಮಿಷ ಮುಚ್ಚಬೇಕಾಗುತ್ತೆ. ದಿನೇಶ್ 10 ವರ್ಷಗಳ ಹಿಂದೆ 27ನೇ ವಯಸ್ಸಿನಲ್ಲಿ ಮದುವೆಯಾದ. ದಿನೇಶ್ 10 ವರ್ಷಗಳ ಹಿಂದೆ 27 ವಯಸ್ಸಿನಲ್ಲಿ ಮದುವೆಯಾದ. ಆಗ ಅವನ ಹೆಂಡತಿಯ ವಯಸ್ಸು 23. ಮದುವೆಯ 6 ವರ್ಷಗಳ ನಂತರ ದಿನೇಶ್, ಅವನ ಹೆಂಡತಿ ಮತ್ತು ಅವನ ಮಗನ ಸರಾಸರಿ ವಯಸ್ಸು 22. ಮದುವೆಯ ಎಷ್ಟು ವರ್ಷಗಳ ನಂತರ ದಿನೇಶನಿಗೆ ಮಗ ಹುಟ್ಟುತ್ತಾನೆ? 2 ವರ್ಷಗಳ ನಂತರ ದಿನೇಶ್ ಅವರಿಗೆ ಮಗ ಹುಟ್ಟುತ್ತಾನೆ. 5 ದಿನಗಳಲ್ಲಿ ಮೊದಲ 3 ದಿನಗಳ ಸರಾಸರಿ ಮಳೆಯು 0.45 ಇಂಚುಗಳಷ್ಟು ಇತ್ತು. ಕಡೆಯ 2 ದಿನಗಳ ಮಳೆಯ ಅನುಪಾತ 2:3 ಆಗಿತ್ತು. 5 ದಿನಗಳ ಸರಾಸರಿ 0.40 ಇಂಚುಗಳಷ್ಟಾದರೆ ಕೊನೆಯ ದಿನದ ಮಳೆ ಎಷ್ಟು? 0.39 ಇಂಚುಗಳು. ಕಂಪ್ಯೂಟರ್ನ ಮೆದುಳು ಯಾವುದು ಅಂತ ಕರಿತೀವಿ? CPU, ಸೆಂಟ್ರಲ್ ಪ್ರೊಸೆಸಿಂಗ್ ಯೂನಿಟ್. CPUವನ್ನು ನಾವು ಕಂಪ್ಯೂಟರ್ನ ಮೆದುಳು ಅಂತೇಳಿ ಕರಿತೀವಿ. ಕೆರೋಟಿಡ್ ಅಪಧಮನಿ ಈ ಕೆಳಗಿನ ಯಾವ ಭಾಗಕ್ಕೆ ಆಮ್ಲಜನಕಯುಕ್ತ ರಕ್ತ ಒದಗಿಸುತ್ತದೆ? ತಲೆ ಮತ್ತು ಕತ್ತು. ಒಂದು ಚದರ ಪ್ರತಿಯೊಂದು ಬದಿಯನ್ನು 10% ಹೆಚ್ಚಾಗಿಸಿದರೆ ಅದರ ವಿಸ್ತೀರ್ಣ ಎಷ್ಟು ಹೆಚ್ಚಾಗುತ್ತದೆ? ಒಂದು ಚದರ ಪ್ರತಿಯೊಂದು ಬದಿಯನ್ನು 10% ವಿಸ್ತರಿಸಿದರೆ ಎಷ್ಟು ಹೆಚ್ಚಾಗುತ್ತಂದರೆ 21% ಹೆಚ್ಚಾಗುತ್ತದೆ. ಜುಲೈ 1ನೇ ತಾರೀಕು ಮಂಗಳವಾರ. ಅದೇ ವರ್ಷದ ಆಗಸ್ಟ್ 1ನೇ ತಾರೀಕು ಯಾವ ವಾರ ಅಂತ ಕೇಳ್ತಾ ಇದ್ದಾರೆ. ಅದು ಶುಕ್ರವಾರ. ಆಲಿಗೋಟ್ರಾಫಿಕ್ ಸರೋವರದಲ್ಲಿ ಡ್ಯಾಶ್ ಇರುತ್ತದೆ. ಆಲಿಗೋಟ್ರಾಫಿಕ್ ಸರೋವರದಲ್ಲಿ ಡ್ಯಾಶ್ ಇರುತ್ತಂದರೆ ಕಡಿಮೆ ಪೋಷಕಾಂಶಗಳು ಮತ್ತು ಕಡಿಮೆ ಉತ್ಪಾದನೆ ಇರುತ್ತದೆ. ರಾಷ್ಟ್ರೀಯ ಆಯುರ್ವೇದ ಸಂಸ್ಥೆಯನ್ನು 1976ರಲ್ಲಿ ಡ್ಯಾಶ್ನಲ್ಲಿ ಸ್ಥಾಪಿಸಲಾಯಿತು. ಜೈಪುರನಲ್ಲಿ ಸ್ಥಾಪಿಸಲಾಯಿತು. ಆಧುನಿಕ ಪಿರಿಯಾಡಿಕ್ ಟೇಬಲ್ನಲ್ಲಿ ಒಂದು ನಿರ್ದಿಷ್ಟ ಪೀರಿಯಡ್ನಲ್ಲಿ ಎಡದಿಂದ ಬಲಕ್ಕೆ ಹೋದಾಗ ಪರಮಾಣುವಿನ ಗಾತ್ರ ಸಾಮಾನ್ಯವಾಗಿ ಕಡಿಮೆಯಾಗುತ್ತದೆ. ಇವುಗಳಲ್ಲಿ ಯಾವ ಆಸಿಡ್ ಅನ್ನು ಗನ್ ಕಾಟನ್ ಮಾಡಲು ಉಪಯೋಗಿಸುತ್ತಾರೆ ಅಂದರೆ ಇದರಲ್ಲಿ ಗ್ರೇ ಸಿಕ್ಕಿರುತ್ತೆ ಈ ಒಂದು ಪ್ರಶ್ನೆಗೆ. ಬರ್ಕಾನ್ ಫಾಲ್ಸ್ ಯಾವ ನದಿಯಲ್ಲಿದೆ ಅಥವಾ ನದಿಯ ದಂಡೆಯ ಮೇಲಿದೆ ಅಂದರೆ ಸೀತಾ ನದಿ. ಬರ್ಕಾನ್ ಫಾಲ್ಸ್ ಇರುವುದು ಸೀತಾ ನದಿಯ ದಂಡೆಯ ಮೇಲೆ. ಗಾಳಿಯ ಒತ್ತಡವನ್ನು ಯಾವುದರಿಂದ ಅಳೆಯಲಾಗುತ್ತದೆ? ಬಾರೋಮೀಟರಿಂದ ಅಳೆಯಲಾಗುತ್ತದೆ.
ಕರ್ನಾಟಕದ ಯಾವ ಜಿಲ್ಲೆಯಲ್ಲಿ ಅತ್ಯಂತ ಹೆಚ್ಚು ಲಿಂಗಾನುಪಾತ ಅಥವಾ ಸೆಕ್ಸ್ ರೇಷಿಯೋ ಇದೆ ಅಂತಂದರೆ ಅದು ಉಡುಪಿಯಲ್ಲಿ. ಯಾವ ವರ್ಷದಲ್ಲಿ ಗೋವಾ ಪೂರ್ಣ ರಾಜ್ಯತ್ವ ಹೊಂದಿತು ಅಂತಂದರೆ ಪೂರ್ಣ ರಾಜ್ಯತ್ವ ಹೊಂದಿರುವಂಥದ್ದು 1987ರಲ್ಲಿ. ಸ್ನೇಹಿತರೆ, ನೋಡಿದ್ರಲ್ವಾ ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಪೇಪರ್ 2 2020ರಲ್ಲಿ ನಡೆದಂತಹ ಇಂಪಾರ್ಟೆಂಟ್ ಪ್ರಶ್ನೆ ಪತ್ರಿಕೆ ಇದು. ಈ ಒಂದು ಪ್ರಶ್ನೆ ಪತ್ರಿಕೆ ನಿಮಗೆ ಇಷ್ಟ ಆದರೆ, ಈ ಒಂದು ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಹಾಗೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಆಲ್ ಅಂತೇಳಿ ಸೆಟ್ ಮಾಡ್ಕೊಳ್ಳಿ. ಹಾಗೆ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ, ಈ ವಿಡಿಯೋಗಳನ್ನು ಹೆಚ್ಚು ಹೆಚ್ಚು ಶೇರ್ ಮಾಡಿ ಅಂತ ಹೇಳ್ತಾ ಎಲ್ಲರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಮೈ ಯೂಟ್ಯೂಬ್ ಚಾನಲ್.